theorem, the vertex connectivity of any graph G can never exceed the edge connectivity of G. Same previous theorem alli prove ಮಾಡಿದ್ದು edge connectivity is less than or equal to smallest degree of the graph. So ಇಲ್ಲಿ prove ಮಾಡಲಿಕ್ಕೆ vertex connectivity can never exceed the edge connectivity. Vertex connectivity never exceed means less than or equal to edge connectivity. This prove ಮಾಡಲಿಕ್ಕೆ ನಿಮಗೆ ಎಕ್ಸಾಂಪಲ್ ನೋಡುವಾಗ ಗೊತ್ತಾಗ್ತದೆ. ಜಸ್ಟ್ ಪ್ರೂಫ್. ಫಸ್ಟ್ ಒಂದು ಎಡ್ಜ್ ಕನೆಕ್ಟಿವಿಟಿ ತಗೊಳ್ಳಿ. ಲೆಟ್ ಆಲ್ಫಾ ಡಿನೋಟ್ ದ ಎಡ್ಜ್ ಕನೆಕ್ಟಿವಿಟಿ. ಸೊ ಈಗ ಎಡ್ಜ್ ಕನೆಕ್ಟಿವಿಟಿ ಅದು ಎಲ್ಲಿರ್ತದೆ? ಎಡ್ಜ್ ಕನೆಕ್ಟಿವಿಟಿ ಮೀನ್ಸ್ ಮಿನಿಮಮ್ ನಂಬರ್ ಆಫ್ ಎಡ್ಜಸ್ ಹೂಸ್ ರಿಮೂವಲ್ ಡಿಸ್ಕನೆಕ್ಟ್ಸ್ ದ ಗ್ರಾಫ್. ಸೊ ರಿಮೂವಲ್ ಡಿಸ್ಕನೆಕ್ಟ್ಸ್ ದ ಗ್ರಾಫ್ ಅಂದರೆ ಅದೇನು? ಕಟ್ ಸೆಟ್ ಆಗಿರಬೇಕು, ಹೌದಾ? ಸೊ ಈ ಎಡ್ಜ್ ಕನೆಕ್ಟಿವಿಟಿ ಎಲ್ಲಿರಬೇಕು? ಕಟ್ ಸೆಟ್ಟಲ್ಲಿ ಇರಬೇಕು. ಸೊ ಎಸ್ ಇಸ್ ದ ಕಟ್ ಸೆಟ್ ಈಕ್ವಲ್ ಟು ಇಟ್ ಕಂಟೈನ್ಸ್ ಆಲ್ಫಾ ಎಡ್ಜಸ್ ಅಂದರೆ ಎಡ್ಜ್ ಕನೆಕ್ಟಿವಿಟಿ. ಆಯಿತಾ? ನೆಕ್ಸ್ಟ್ ಈ ಸೆಟ್ಟನ್ನು ಪಾರ್ಟಿಷನ್ ಮಾಡಬೇಕು. ಲೆಟ್ ಎಸ್ ಪಾರ್ಟಿಷನ್ ದ ವರ್ಟೆಕ್ಸ್ ಸೆಟ್ ಆಫ್ ಜಿ ಇಂಟು ಟೂ ಸಬ್ಸೆಟ್ಸ್ v1 and v2 by removing the at most alpha vertices from v1 or v2. ಈ ಆಲ್ಫಾ ಉಂಟಲ್ವಾ, ಅದು v1 ಇರ್ಬೋದು ಅಥವಾ v2 ಅಲ್ಲಿ ಕೂಡ ಇರ್ಬೋದು. ಆನ್ ವಿಚ್ ಈ ಆಲ್ಫಾ ಯಾವ ವರ್ಟಿಸಸ್ಗೆ ಇನ್ಸಿಡೆಂಟ್ ಆಗಿದೆ ಅದನ್ನು ರಿಮೂವ್ ಮಾಡಲಿಕ್ಕೆ ಫಸ್ಟ್ ಒಂದು ಏನು ಎಡ್ಜ್ ಕನೆಕ್ಟಿವಿಟಿ ತಗೊಳ್ಳೋದೇನು? ಆಲ್ಫಾ ಡಿನೋಟ್ಸ್ ದ ಎಡ್ಜ್ ಕನೆಕ್ಟಿವಿಟಿ. ಎಡ್ಜ್ ಕನೆಕ್ಟಿವಿಟಿ ಅಂದರೆ ಇಟ್ ಹೂಸ್ ರಿಮೂವಲ್ ಡಿಸ್ಕನೆಕ್ಟ್ಸ್ ದ ಗ್ರಾಫ್. ಅಂದರೆ ಮಿನಿಮಮ್ ನಂಬರ್ ಆಫ್, ಎಷ್ಟು ಕಡಿಮೆ ನಂಬರ್ ಆಫ್ ಎಡ್ಜಸ್ಸನ್ನು ರಿಮೂವ್ ಮಾಡಿದರೆ ಗ್ರಾಫ್ ಡಿಸ್ಕನೆಕ್ಟ್ ಆಗುವಂಥದ್ದು. ಸೊ ಗ್ರಾಫ್ ಡಿಸ್ಕನೆಕ್ಟ್ ಆಗೋದು ಆ ಸೆಟ್ಟನ್ನು ಏನು ಕಟ್ ಸೆಟ್ ಅಂತ ಹೇಳೋದು. ಸೊ ಈ ಆಲ್ಫಾ ಏನು ಕಟ್ ಸೆಟ್ಟಲ್ಲಿ ಇರ್ತದೆ. ಸೊ ನಾವೊಂದು ಕಟ್ ಸೆಟ್ಟು ಬರೆಯುವಂಥದ್ದು ಎಸ್. ಸೊ ಆ ಕಟ್ ಸೆಟ್ಟಲ್ಲಿ ಏನು ರಿಮೂವ್ ಆಗುವಂಥ ಎಡ್ಜಸ್ ಅಂದರೆ ಇಲ್ಲಿ ನಾವು ಎಡ್ಜ್ ಕನೆಕ್ಟಿವಿಟಿ ತಗೊಳ್ಳೋದು ಅಂದರೆ ಆಲ್ಫಾ ಎಡ್ಜಸ್ ಇರ್ತದೆ. ಓಕೆ. ನೆಕ್ಸ್ಟ್ ಜಿಯಲ್ಲಿರುವ ವರ್ಟಿಸಸ್ ಸೆಟ್ ಉಂಟಲ್ವ, ಅದನ್ನು ಟೂ ಪಾರ್ಟ್ ಮಾಡುವಂಥದ್ದು. ಟು ಪಾರ್ಟಿಷನ್ ಟು v1 ಆ್ಯಂಡ್ v2 ಟೂ ಸೆಟ್ ಆಗಿ ವರ್ಟಿಸಸನ್ನು v1 ಆ್ಯಂಡ್ v2. ಈಗ ಈ ಆಲ್ಫಾ ಎಡ್ಜ್ ಉಂಟಲ್ಲ, ಈ v1 ಸೆಟ್ಟಲ್ಲಿರುವ ವರ್ಟಿಸಸ್ಸಿಗೆ ಇನ್ಸಿಡೆಂಟ್ ಆಗಿರ್ಬೋದು ಅಥವಾ v2 ಸೆಟ್ಟಲ್ಲಿರುವ ವರ್ಟಿಸಸ್ಸಿಗೆ ಇನ್ಸಿಡೆಂಟ್ ಆಗಿರ್ಬೋದು, ಯಾವುದಕ್ಕಾದರೂ ಆಗಿರ್ಬೋದು. ಬೈ ರಿಮೂವಿಂಗ್ ದ ಅಟ್ ಮೋಸ್ಟ್ ಆಲ್ಫಾ ವರ್ಟಿಸಸ್ ಫ್ರಮ್ v1 or v2 on which the edges in S are incident. ಈ ಆಲ್ಫಾ ಎಡ್ಜ್ ಉಂಟಲ್ಲ, ಇದು ಯಾವ ವರ್ಟಿಸಸ್ಸಿಗೆ ಇನ್ಸಿಡೆಂಟ್ ಆಗಿದೆ, v1 ಅಥವಾ v2 ಯಾವ ಸೆಟ್ಟಲ್ಲಿರುವ ವರ್ಟಿಸಸ್ಸಿಗೆ ಯಾವುದಕ್ಕೆ ಇನ್ಸಿಡೆಂಟ್ ಆಗಿದೆ ಅದನ್ನು ರಿಮೂವ್ ಮಾಡುವಂಥದ್ದು ಅಷ್ಟೇ ಇರೋದು. ಹೆನ್ಸ್ ದ ಪ್ರೂಫ್. therefore vertex connectivity is less than or equal to edge ಕನೆಕ್ಟಿವಿಟಿ. ಈಗ ಇಲ್ಲೊಂದು ಗ್ರಾಫ್ ಬರ್ತೇನೆ, ಎಕ್ಸಾಂಪಲ್ ಸೇಮ್ ಬರೀರಿ. ಇದರಲ್ಲಿಗೆ ಎಡ್ಜ್ ಕನೆಕ್ಟಿವಿಟಿ ಏನು ಪ್ರಿವಿಯಸ್ ಕ್ಲಾಸಲ್ಲಿ ಆಗಿದೆ 2. ಅದೇ ರೀತಿ ವರ್ಟೆಕ್ಸ್ ಕನೆಕ್ಟಿವಿಟಿ ಕೂಡ 2. ಸೊ ಎಡ್ಜ್ ಕನೆಕ್ಟಿವಿಟಿ ವರ್ಟೆಕ್ಸ್ ಕನೆಕ್ಟಿವಿಟಿ 2 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಡ್ಜ್ ಕನೆಕ್ಟಿವಿಟಿ 2. ಒಂದು ಲೆಸ್ ಆಗಿರ್ತದೆ, ಇಲ್ಲ ಆರ್ ಈಕ್ವಲ್ ಆಗಿ ಇರ್ತದೆ. ಅಷ್ಟು ನೆನಪಿಟ್ಟುಕೊಂಡ್ರೆ ಸಾಕು. ಮೇನ್ ಎಕ್ಸಾಂಪಲ್ ನೋಡಿ ಥಿಯರಮ್ ಅರ್ಥ ಆಗ್ತದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ಓನ್ಲಿ ಒಂದು ಥಿಯರಮ್ ಆ್ಯಂಡ್ ಕೊರೋಲರಿ. ಥಿಯರಮ್ ನೋಡಿ, ದ ಮ್ಯಾಕ್ಸಿಮಮ್ ವರ್ಟೆಕ್ಸ್ ಕನೆಕ್ಟಿವಿಟಿ 1
can achieve with a graph G of n vertices and e edges. ಇಲ್ಲಿ e greater than or equal to n minus 1 is the integral part of the number 2e by n. just ನೆನಪಿಟ್ಕೊಳ್ಳಿ, ವರ್ಟೆಕ್ಸ್ ಕನೆಕ್ಟಿವಿಟಿ ಮ್ಯಾಕ್ಸಿಮಮ್ ವರ್ಟೆಕ್ಸ್ ಕನೆಕ್ಟಿವಿಟಿ 1 ಮ್ಯಾಕ್ಸಿಮಮ್ ಯಾವಾಗ ಬರ್ತದೆ ಅಂತ. ಎ ಗ್ರಾಫ್ ವರ್ಟಿಸಸ್ ಎನ್, ಎಡ್ಜಸ್ ಇ ಯಾವಾಗಲೂ ಏನು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ವರ್ಟಿಸಸ್ ಒಂದು ಮೈನಸ್ ಎನ್ ಮೈನಸ್ 1 ಆಗಿರಬೇಕು. ಇಸ್ ದ ಇಂಟೆಗ್ರಲ್ ಪಾರ್ಟ್ ಆಫ್ ದ ನಂಬರ್ 2e by n ಆಗಿರ್ತದೆ ಅಂತ. ನಿಮಗಲ್ಲಿ ಎಕ್ಸಾಂಪಲ್ ಕೊಟ್ಟದಲ್ಲಿ ಎಲ್ಲ ಈಕ್ವಲ್ ಆಗೋದಿಲ್ಲ. ಇಂಟೆಗ್ರಲ್ ಪಾರ್ಟ್ ಯಾವುದಾದ್ರೂ ಒಂದು ಚೆಕ್ ಮಾಡಿ 2e by n ಬರ್ತದಂತ. ಓಕೆ, ನೆಕ್ಸ್ಟ್ ಕೊರರಲ್ಲಿ ನೋಡಿ, ಎವ್ರಿ ಕಟ್ ಸೆಟ್ ಇನ್ ಎ ನಾನ್ ಸಪರೇಬಲ್ ಗ್ರಾಫ್ with more than 2 vertices contains at least 2 edges. ನಾನ್ ಸೆಪರೇಬಲ್ ಗ್ರಾಫಿಗೆ ಎಲ್ಲ ಗ್ರಾಫಿಗೆ ಕಟ್ ಸೆಟ್ ಬರೀತೇವೆ, ಇಲ್ಲಿ ನಾನ್ ಸೆಪರೇಬಲ್ ಗ್ರಾಫ್ ಕೊಟ್ಟಿದ್ದಾರೆ. ನಾನ್ ಸೆಪರೇಬಲ್ ಗ್ರಾಫ್ ಮೀನ್ಸ್ ಗೊತ್ತುಂಟು ನಿಮಗೆ. ಸಪರೇಬಲ್ ಅಂದರೆ ವರ್ಟೆಕ್ಸ್ ಕನೆಕ್ಟಿವಿಟಿ 1 ಇರಬೇಕು, ನಾನ್ ಸೆಪರೇಬಲ್ ಅಂದರೆ ಒಂದಕ್ಕಿಂತ ಹೆಚ್ಚು ವರ್ಟೆಕ್ಸ್ ಕನೆಕ್ಟಿವಿಟಿ ಇರುವಂಥ ಗ್ರಾಫಲ್ಲಿ ಮೋರ್ ದ್ಯಾನ್ 2 vertices contains at least 2 edges. 2 ಅಥವಾ 2 ಎರಡಕ್ಕಿಂತ ಹೆಚ್ಚು ವರ್ಟಿಸಸ್ ಏನು 2 ಎಡ್ಜಸ್ಸನ್ನು ಇರ್ತದೆ ಅಂತ. ಸೊ ಅಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಉಂಟು, ಪ್ರೀವಿಯಸ್ ಕ್ಲಾಸಲ್ಲಿ ಉಂಟು. ಯಾವುದು ಇದು ವರ್ಟೆಕ್ಸ್ ಕನೆಕ್ಟಿವಿಟಿ, ಅಲ್ಲಿ 3 ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಅದರಲ್ಲಿ ಒಂದು ಎಕ್ಸಾಂಪಲ್ ನೋಡಿ, ಬೇರೆ ಉಂಟು ಅಥವಾ ಇದರಲ್ಲಿ ನೋಡಿ, ಎಡ್ಜ್ ಕನೆಕ್ಟಿವಿಟಿ 2, ವರ್ಟೆಕ್ಸ್ ಕನೆಕ್ಟಿವಿಟಿ ಕೂಡ 2. ಸೊ ನಮಗಿಲ್ಲಿ ನಾನ್ ಸಪರೇಬಲ್ ಗ್ರಾಫ್ ಬೇಕದ್ದು. ನಾನ್ ಸಪರೇಬಲ್ ಅಂದರೆ ವರ್ಟೆಕ್ಸ್ ಕನೆಕ್ಟಿವ್ 1, ನಾನ್ ಸಪರೇಬಲ್ ಅಂದರೆ ವರ್ಟೆಕ್ಸ್ ಕನೆಕ್ಟಿವಿಟಿ. ಸೊ ಇದು ಎಕ್ಸಾಂಪಲ್ ತಗೊಳ್ತಾರೆ. ವರ್ಟೆಕ್ಸ್ ಕನೆಕ್ಟಿವಿಟಿ 2 ಇಂಟು ಇದರಲ್ಲಿ ನೋಡಿ ಮೋರ್ ದ್ಯಾನ್ 2 ವರ್ಟಿಸಸ್ ಕಂಟೇನ್ಸ್ ಅಟ್ ಲೀಸ್ಟ್ 2 ಎಡ್ಜಸ್. ಸೊ ಇಲ್ಲಿ ಕಟ್ ಸೆಟ್ ನೋಡಿ, ಇದು ಕಟ್ ಸೆಟ್, ಇದು ಕಟ್ ಸೆಟ್, ಇದು ಕಟ್ ಸೆಟ್, ಹೌದಾ? ಸೊ ಮೋರ್ ದ್ಯಾನ್ ಈ ವರ್ಟಿಸಸ್ಸಿಗೆ 2 ಎಡ್ಜಸ್ ಉಂಟು, ಇಲ್ಲಿ ಕೂಡ 2 ಎಡ್ಜಸ್ ಉಂಟು. ಎವ್ರಿ ಕಟ್ ಸೆಟ್ ಇನ್ ಎ ನಾನ್ ಸೆಪರೇಬಲ್ ಗ್ರಾಫ್ ಅಟ್ ಲೀಸ್ಟ್ 2 ಎಡ್ಜಸ್. ಸೊ ಇದಕ್ಕೆ 2, ಇದಕ್ಕೆ 2, ಇಲ್ಲಿ 3, ಅಟ್ಲೀಸ್ಟ್ 2 ಇರಬೇಕು, ಅದಕ್ಕಿಂತ ಹೆಚ್ಚು ಇರ್ಬೋದು. ಸೊ ಇಲ್ಲಿ ಒಂದು ಇರುವಂಥ ಕಟ್ ಸೆಟ್ ಉಂಟಾ, ಒಂದೇ ಎಡ್ಜಸ್ ಇರುವ ಕಟ್ ಸೆಟ್ ಉಂಟಾ? ಇಲ್ಲ. ಯಾವುದಾದ್ರೂ ಒಂದು ಎಡ್ಜನ್ನು ರಿಮೂವ್ ಮಾಡಿದರೆ ಗ್ರಾಫ್ ಡಿಸ್ಕನೆಕ್ಟ್ ಆಗ್ತಾ ಇಲ್ಲ. ಸೊ 2 ಎಡ್ಜಸ್ಸನ್ನು ರಿಮೂವ್ ಮಾಡಲೇಬೇಕು. ಸೊ ಎವ್ರಿ ಕಟ್ ಸೆಟ್ ಕಂಟೇನ್ಸ್ ಅಟ್ ಲೀಸ್ಟ್ 2 ಎಡ್ಜ್.